ತಾಲೂಕಿನಲ್ಲಿ ನೀರಿಗೋಸ್ಕರ ಸತತವಾಗಿ ಹೋರಾಟಗಳು ನಡೆದಿದ್ದಾವೆ. ಇವತ್ತು ತಾಲೂಕಿಗೆ ತುಂಗಭದ್ರಾ ಹಿನ್ನೀರಿನ ಕುಡಿಯುವ ನೀರು ಮತ್ತು ನೀರಾವರಿ ಯೋಜನೆಗಳು ಅನುಷ್ಠಾನ ಕೊಡ್ತಾ ಇದ್ದಾವೆ. ಈ ದಿನ ಕಾರ್ಯಕ್ರಮದಲ್ಲಿ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಪಕ್ಷದ ಮುಖಂಡರು ಕೂಡ ಸೇರಿ ಮೀಟಿಂಗ್ ಮಾಡಿದ್ದೀವಿ. ಇದರಲ್ಲಿ ಯಾವುದೇ ಒಂದು ತಾರತಮ್ಯ ಇಲ್ಲ. ಎಷ್ಟು ಜನ ಹೋರಾಟ ಮಾಡಿದ್ದಾರೆ ಅವ್ರನ್ನ ಒಂದು ಸ್ಮರಣೆ ಮಾಡಬೇಕಾಗುತ್ತೆ. ತಾಲೂಕಲ್ಲಿ ಎಲ್ಲರೂ ಕರೆಸಿ ಒಂದು ಸತಿ ಸನ್ಮಾನ ಮಾಡಿ ಅವ್ರನ್ನ ಗುರುತಿಸಬೇಕು. ಮುಂದಿನ ರೂಪುರೇಷೆಗಳನ್ನು ಹುಟ್ಟಾಕಬೇಕಾದ್ರೆ ಮತ್ತು ಮುಂದಿನ ಹೋರಾಟಗಳಿಗೆ ಯುವಕರನ್ನು ಮುಂದೆ ಇಟ್ಕೊಂಡು ನಾವು ಹೋರಾಟ ಮಾಡಬೇಕಾದ್ರೆ ಅವ್ರನ್ನ ಪ್ರೇರಣೆ ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಇದುವರೆಗೂ ನೀರಿನ ಹೋರಾಟ ಆಗ್ಬೋದು, ಕುಡಿಯೋ ನೀರಿನ ಹೋರಾಟದಲ್ಲಾಗ್ಬೋದು, ಇವತ್ತು ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಕರೆದು ತಾಲೂಕಿನ ವತಿಯಿಂದ ಸನ್ಮಾನವನ್ನು ಮಾಡಿ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೋಸ್ಕರ ಶಾಸಕರಾಗ್ಬೋದು, ಮಾಜಿ ಶಾಸಕರಾಗ್ಬೋದು, ಮಿಕ್ಕ ಎಲ್ಲ ಪಕ್ಷಗಳ ಮುಖಂಡರು ಮತ್ತು ಎಲ್ಲ ತಾಲೂಕಿನ ಜನತೆಯನ್ನು ಒಂದು ಕಡೆ ಕೂಡಿಸಿ ಸನ್ಮಾನ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಯೋಜನೆಯನ್ನು ರೂಪಿಸ್ಕೊಳ್ತೀವಿ. ಇದು ದಿನಾಂಕ ಮತ್ತು ಕಾರ್ಯಕ್ರಮದ ಒಂದು ದಿನವನ್ನು ಗುರುತಿಸಿ ಮುಂದಿನ ಒಂದು ಯೋಜನೆಯನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಸರ್, ಈಗ ತುಂಗಭದ್ರಾ ಯೋಜನೆಯ ಹೋರಾಟಗಾರರಿಗೆ ಸನ್ಮಾನ ಮಾಡಲಿಕ್ಕೆ ತಾವು ಇವತ್ತು 2ನೇ ಸುತ್ತಿನ ಸಭೆಯನ್ನು ಮಾಡಿದ್ದೀರಾ. ಯಾವೆಲ್ಲ ರೂಪುರೇಷೆಗಳಾಗಿದೆ, ಸಮಯ, ದಿನಾಂಕ, ಅತಿಥಿಗಳು ಎಲ್ಲ ಫೈನಲ್ ಆಗಿದೆ ಅಂತ? ಈಗಾಗಲೇ ಹೋರಾಟದ ವೇದಿಕೆ ವತಿಯಿಂದ 2ನೇ ಪೂರ್ವಭಾವಿ ಸಭೆ ಆಗಿದೆ. ಇದಕ್ಕೆ ಒಂದು ಪ್ರಚಾರ ಸಮಿತಿ ಮತ್ತು ಸ್ವಾಗತ ಸಮಿತಿ 2 ಸಮಿತಿಗಳನ್ನು ರಚನೆ ಆಗಿದೆ. ಅದರ ಪ್ರಮುಖರ ಸಭೆ ಇವತ್ತು ಮಾಡಿದ್ದೀವಿ. ಒಟ್ಟು ಮಾರ್ಚ್ ಕೊನೆ ವಾರ ಅಥವಾ ಏಪ್ರಿಲ್ ಮೊದಲನೇ ವಾರದಲ್ಲಿ ಈ ಸಮಾವೇಶವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ. ಅದಕ್ಕೆ ಮುಖ್ಯ ಅತಿಥಿಗಳನ್ನಾಗಿ ಯಾರು ಕರಿಬೇಕು ಆ ಥರದ ಒಂದಿಷ್ಟು ಚರ್ಚೆನೂ ಆಗಿದೆ. ಮುಖ್ಯವಾಗಿ ಈ ಹೋರಾಟ ಕಳೆದ ಅನೇಕ ವರ್ಷಗಳಿಂದ ಅದು ಏನೇನು ಹೋರಾಟಗಳಾಗಿದೆ ಆ ಎಲ್ಲ ಹೋರಾಟಗಾರರ ಪಟ್ಟಿಯನ್ನು ತಯಾರು ಮಾಡ್ತಾ ಇದ್ದೀವಿ. ಯಾಕಂದರೆ ಈ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿಯನ್ನು ಕೂಡ ಬಿಡದೇನೆ ಎಲ್ಲರನ್ನು ನಾವು ಅವರಿಗೊಂದು ಇದನ್ನು ಅಭಿನಂದನೆ ಸಲ್ಲಿಸಬೇಕು ಅಂತಕ್ಕಂಥ ಸದುದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಅದಕ್ಕಿಂತ ಮುಖ್ಯವಾಗಿ ನಾವು ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಕೂಡ ನಾವು ಮಾಡಲಿಕ್ಕೆ ಆವತ್ತಿನ ಸಭೆ ತೀರ್ಮಾನ ಮಾಡಿದ್ವಿ. ಚರ್ಚೆ ಆಗ್ತಾ ಇದೆ. ಅನೇಕ ರೈತ ಪ್ರಮುಖ ನಾಯಕರು ಕೂಡ ಮುಂದೆ ಏನು ತುಂಗಭದ್ರಾ ಏನು ಇವತ್ತು ನಮ್ಗೆ ಬರ್ತಾ ಇದೆ ನೀರು, ಈಗಾಗಲೇ ಟ್ರಯಲ್ ಆಗಿದೆ, ಆದರೆ ಅದನ್ನು ಶುದ್ಧೀಕರಣ ಆಗಬೇಕು ಮತ್ತು ಮನೆ ಮನೆಗೆ ಅದು ತಲುಪಬೇಕು. ಅಲ್ಲಿ ತನಕ ನಮ್ಮದಿನ್ನೂ ಯಶಸ್ವಿ ಇದು ನೀರಿನ ಯೋಜನೆ ಪೂರ್ಣ ಆದಂಗೆ ಆಗಲ್ಲ. ಜೊತೆಗೆ ಭದ್ರಾ ಮೇಲ್ದಂಡೆ ಯೋಜನೆ ಇರ್ಬೋದು, ಎತ್ತಿನ ಹೊಳೆ ಯೋಜನೆ ಇರ್ಬೋದು, ಈ 2 ಯೋಜನೆಗಳು ಇನ್ನೂ ವೇಗವಾಗಿ ಆಗ್ತಾ ಇದೆ, ಅದು ತಡ ಆಗ್ತಾ ಇದೆ. ಅದಕ್ಕಾಗಿ ಇವತ್ತು ಉದಾಹರಣೆಗೆ ಕೇಂದ್ರ ಸರ್ಕಾರ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ಘೋಷಣೆ ಮಾಡಿತ್ತು, ಇನ್ನೂ ಬಿಡುಗಡೆ ಮಾಡಿಲ್ಲ. ಅದನ್ನು ಕೂಡ ನಾವು ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಲೋಕಸಭಾ ಸದಸ್ಯರ ಮುಖಾಂತರ ಒತ್ತಾಯ ಮಾಡ್ತಕ್ಕಂಥದ್ದು ಮತ್ತು ನೀರಾವರಿ ಸಚಿವರನ್ನು ಈಗಾಗಲೇ ಭೇಟಿ ಮಾಡಿ ಅದನ್ನು ಒತ್ತಾಯ ಆಗಿದೆ. ಮೊನ್ನೆ ನಮ್ಮ ರಾಜ್ಯದ ನೀರಾವರಿ ಸಚಿವರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಮತ್ತು ನಮ್ಮ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸೋಮಣ್ಣವರು, ಕೇಂದ್ರದ ನೀರಾವರಿ ಸಚಿವರಾಗಿರ್ತಕ್ಕಂಥ ಸಿ.ಪಿ. ಪಾಟೀಲ್ ಅವರನ್ನು ಭೇಟಿ ಮಾಡಿದ್ದಾರೆ. 5,300 ಕೋಟಿ ಬಿಡುಗಡೆಗೆ ಕೂಡ ಈಗಾಗಲೇ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಅದು ಬಿಡುಗಡೆ ಆಗೋದಂತೆ ಕೂಡ ನಮ್ಮ ಒತ್ತಾಯವನ್ನು ನಾವು ಮಾಡಬೇಕಾಗ್ತದೆ. ಜೊತೆಗೆ ಎತ್ತಿನ ಹೊಳೆ ಯೋಜನೆ ಈಗ ಅವರು ಕೇವಲ 19 ಕೆರೆಗಳಿಗೆ ಎತ್ತಿನ ಹೊಳೆ ಯೋಜನೆಯಲ್ಲಿ ಅವರು ಅಲೋಕೇಶನ್ ಮಾಡಿದ್ದಾರೆ. 33 ಕೆರೆಗಳಿಗೆ ಭದ್ರಾ ಮೇಲ್ದಂಡೆ ಯೋಜನೆಯಿಂದ ಅಲೋಕೇಶನ್ ಆಗಿದೆ. ಉಳಿದಂಥ ಕೆರೆಗಳಿಗೆ ಕೂಡ ಇದನ್ನು ಎಕ್ಸ್ಟೆಂಡ್ ಮಾಡ್ತಕ್ಕಂಥದ್ದಕ್ಕೆ ಈಗಲೇ ಅದನ್ನು ಸೇರ್ಪಡೆ ಮಾಡಿದರೆ ಆಗ್ತಕ್ಕಂಥ ಪೈಪ್ ಅಂದರೆ ನಮಗೆ ಎಷ್ಟು ನೀರಿನ ಉಪಯೋಗ ಆಗುತ್ತೋ, ಎಷ್ಟು ನಮಗೆ ನೀರು ಬರುತ್ತೋ ಆ ನೀರಿನ ಪ್ರವಾಹ ತಕ್ಕಂಗೆ ಅದನ್ನು ಪೈಪ್ಲೈನ್ ಮಾಡಬೇಕಾಗ್ತದೆ. ಆದ್ದರಿಂದ ಆ ಉದ್ದೇಶವನ್ನು ಇಟ್ಕೊಂಡು ಈಗಲೇ ನಾವು ಅದನ್ನು ಚರ್ಚೆ ಮಾಡಿ ಯಾವ್ಯಾವ ಕೆರೆಗಳನ್ನು ಕೈ ಬಿಟ್ಟಿದ್ದಾರೆ ಆ ಕೈ ಬಿಟ್ಟಿರ್ತಕ್ಕಂಥ ಕೆರೆಗಳನ್ನು ಕೂಡ ಆ ಈ ಯೋಜನೆಗಳಿಗೆ ಸೇರಿಸಬೇಕು ಅಂತಕ್ಕಂಥ ಒಂದು ಚರ್ಚೆಯನ್ನು ನಾವು ಮಾಡೋರಿದ್ದೇವೆ. ಚರ್ಚೆ ಮಾಡಿ ಚುನಾವಣೆ ಈ ನಮ್ಮ ಕ್ಷೇತ್ರದ ಶಾಸಕರು, ಮಾಜಿ ಶಾಸಕರನ್ನ ಒಳಗೊಂಡಂಥ ಮತ್ತು ಲೋಕಸಭಾ ಸದಸ್ಯರು, ಮಾಜಿ ಲೋಕಸಭಾ ಸದಸ್ಯರು ಇಷ್ಟೂ ಜನರನ್ನು ಒಂದು ಸಭೆ ಮಾಡಿ ಚುನಾಯಿತ ಪ್ರತಿನಿಧಿಗಳ ಸಭೆನೇ ನಮ್ಮ ವೇದಿಕೆಯಿಂದ ಒಂದು ಸಭೆ ಕರೀತೀವಿ. ಒಟ್ಟು ಇದನ್ನು ಏನೇನಾಗಬೇಕು, ಈ ಎಲ್ಲ 3 ಯೋಜನೆಗಳು ಅದು ವೇಗವಾಗಿ ಪೂರ್ಣಗೊಂಡು ಎಲ್ಲ ಕೆರೆಗಳ ನೀರು ಬರಬೇಕು, ಕುಡಿಯುವ ನೀರು ಎಲ್ಲ ಮನೆಗಳು ತಲುಪಬೇಕು. ಅಲ್ಲಿ ತನಕ ಈ ಹೋರಾಟವನ್ನು ಮುಂದುವರಿಸಿದಂಥದ್ದು. ಅದೇ ರೀತಿ ಮುಂದುವರೆದ ದಿನಗಳಲ್ಲಿ ಕೂಡ, ಯಾಕಂತಂದರೆ ಯಾವುದೋ ಒಂದು ನೀರಾವರಿ ಯೋಜನೆ ಅದು ಪ್ರತಿಯೊಂದು ವರ್ಷ ಇದರ ಹೋರಾಟ ಮಾಡಲೇಬೇಕಾಗ್ತದೆ. ಕೊಟ್ಟಿರ್ತಕ್ಕಂಥ ಅಲೋಕೇಶನ್ ಎಷ್ಟೋ ಸಲ ನಮ್ಮ ಡ್ಯಾಮ್ಗಳು ತುಂಬದೇ ಇರುವಂಥ ಸಂದರ್ಭದಲ್ಲಿ ನಮ್ಮದು ಕೊನೆ ಭಾಗ ಇದೆ ಪಾವಗಡ. ಈ ಎತ್ತಿನ ಹೊಳೆ ಯೋಜನೆಗಾಗಿರ್ಬೋದು, ಭದ್ರಾ ಮೇಲ್ದಂಡೆ ಯೋಜನೆಗಾಗಿರ್ಬೋದು, ತುಂಗಭದ್ರಾ ಹಿನ್ನೀರಿಗಾಗಿರ್ಬೋದು, ಕೊನೆ ಭಾಗ ನಮ್ಮದು ಪಾವಗಡ.
ಅಲ್ಲೆಲ್ಲ ತುಂಬಿ ಆದಮೇಲೆ ನಮಗೆ ಬರುವಂಥದ್ದು. ಆ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಆ ರೀತಿ ಯಾವುದೇ ತಾರತಮ್ಯ ಆದಾಗ ನಮ್ಮ ಭಾಗದ ನೀರು, ನಮ್ಮ ಪಾಲಿನ ನೀರು ಏನು ಅಲೋಕೇಶನ್ ಸರ್ಕಾರ ಮಾಡಿದೆ ಅದನ್ನು ಬರದೇ ಇದ್ದಾಗಲೂ ಕೂಡ ಸರ್ಕಾರಗಳನ್ನು ಎಚ್ಚರಿಸ್ತಕ್ಕಂಥ ಒಂದು ಕಂಪನಿಗಳನ್ನು ಕೂಡ ನಾವು ಮಾಡಬೇಕಾಗಿದೆ. ಮುಖ್ಯವಾಗಿ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಮಾಡಲಿಕ್ಕೂ ಕೂಡ ಇದನ್ನು ಮಾಡ್ತೀವಿ. ಮತ್ತು ಇಲ್ಲಿ ತನಕ ಹೋರಾಟಗಳನ್ನು ಮಾಡ್ತಕ್ಕಂಥ ಹೋರಾಟಗಳನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ಮತ್ತು ಅವರಿಗೆ ಅಭಿನಂದಿಸ್ತಕ್ಕಂಥದ್ದು ಮತ್ತು ಮುಂದಿನ ಹೋರಾಟಗಳಿಗೆ ಪ್ರೇರಣೆ ಕೊಡ್ತಕ್ಕಂಥ ಒಂದು ಈ ಯೋಚನೆಯನ್ನು ನಾವು ಮಾಡಿದ್ದೇವೆ. ಮತ್ತು ಮುಖ್ಯವಾಗಿ ತುಂಬ ಸಂತೋಷ ಆಗ್ತಾ ಇರ್ತಕ್ಕಂಥದ್ದು ಏನಂದರೆ ಎಲ್ಲ ಪಕ್ಷದ ಅಧ್ಯಕ್ಷರನ್ನು ನಾವು ಕರೆದಿದ್ವಿ. ಕೆಲವರು ಎಲ್ಲ ಪಕ್ಷದ ಪ್ರತಿನಿಧಿಗಳು ಇವತ್ತು ಬಂದಿದ್ದಾರೆ. ಮುಖ್ಯವಾಗಿ ರೈತ ಹೋರಾಟಗಾರರು, ಎಲ್ಲ ರೈತ ಹೋರಾಟಗಾರರು ಇದರಲ್ಲಿ ಭಾಗಿಯಾಗಿ ಅತ್ಯಂತ ಸಂತೋಷದಿಂದ ಅವರು ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಅದು ತುಂಬ ಸಂತೋಷದ ಸಂಗತಿ. ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಮಾಡ್ತೀವಿ. ಇದೊಂದು ಮರೆಯಲಾರದಂಥ ಒಂದು ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥ ಉದ್ದೇಶ. ಯಾಕಂದರೆ ಮುಂದಿನ ಇನ್ನೂ ಅನೇಕ ಸಮಸ್ಯೆಗಳಿದ್ದಾವೆ ಪಾವಗಡ ತಾಲೂಕಿನಲ್ಲಿ. ನೀರಿನ ಸಮಸ್ಯೆ ಅಷ್ಟೇ ಅಲ್ಲ, ಆ ಸಮಸ್ಯೆಗಳೆಲ್ಲವನ್ನ ಕೈಗೆತ್ತಿಕೊಂಡು ಹೋರಾಟ ಮಾಡುವಂಥ ಒಂದು ಕೆಲವು ತಂಡಗಳಿಗೆ, ಕೆಲವು ಯುವಕರಿಗೆ ಪ್ರೇರಣೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಅಂತೂ ಇದು ಮಾಡ್ತೀವಿ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಇನ್ನೂ ಏನು ಗೆದ್ದಿದ್ದೀವಿ ಅಂತ ನನಗೆ ಅನಿಸ್ತಾ ಇದೆ. ನಾನು ಕೊಡಗು ಮಾತಾಡ್ತಾ ಇದ್ದೀನಿ ಅಂತ ಬೇಜಾರು. ಊರೆಲ್ಲ ಹಬ್ಬ ಮಾಡ್ತಾ ಇದ್ರೆ ಹಬ್ಬ ಏನಕ್ಕೆ ಅಂತ ಕೇಳೋದು ನಾವು ವಿಜಯೋತ್ಸವ ಮಾಡೋದು ಅರ್ಥ ಇಲ್ಲ. ಆಮೇಲೆ ನೀವು ಹೇಳಿದ್ರೆ ಸನ್ಮಾನ ಯಾರಿಗೆ ಮಾಡೋದು? ಅಭಿನಂದನೆ ಮಾರ್ಕ್ ಕೊಟ್ಟು 100 ಮಾರ್ಕ್ ತಗೊಂಡಿರೋ ಮಗುಗೆ ಅಭಿನಂದನೆ ಮಾಡ್ತೀವಿ. ಯಾಕಂದ್ರೆ ಸಾಧಿಸಿದ್ಯಪ್ಪ ಮಾರ್ಕ್ ಇಲ್ಲ. ಸನ್ಮಾನ ಯಾರಿಗೆ ಮಾಡೋದು? ನೀನು ಗೆದ್ದಿದ್ಯಪ್ಪ, ಇವ್ರು ಗೆದ್ದಿರೋ ಸರ್ಟಿಫಿಕೇಟ್ ಎಲ್ಲ ಇದೆ, ಫೋಟೋ ನೋಡ್ತಾ ಇದ್ದೀನಿ, ನೀನು ಸಾಧನೆ ಕಾಣಿಸ್ತಾ ಇದೆ ಅಂತ. ಇದು ಬರ್ತಾ ಇದೆ ನೀರು, ಬರ್ತಾ ಇದೆ ಮಾಡೋದು ಬಹಳ ಇದೆ. ಹಂಗಂತ ಹೇಳ್ಬಿಟ್ಟು ಇಂತಹ ಪ್ರದೇಶಗಳು ಇದೊಂಥರ ಶಾಪಗ್ರಸ್ತ ಪ್ರದೇಶಗಳು, ಸ್ವಂತದಿಂದ ಆಗಿದ್ದಲ್ಲ, ಶಾಪಗ್ರಸ್ತ ಮಾಡಲ್ಪಟ್ಟ ಪ್ರದೇಶಗಳು. ನಮಗೆ ಒಂದೇ ವಿಧವಾಗಿರ್ತಕ್ಕಂಥ ಟೋಪೋಗ್ರಫಿ ಅಂದರೆ ಭೌಗೋಳಿಕ ಬೇರೆ ಬೇರೆ ಲಕ್ಷಣಗಳಾಗಲಿ ಒಂದೇ ಬಗೆಯ ಲೀಡರ್ಶಿಪ್ ಆಗಲಿ ಸಿಗದೆ ಹಿಂದುಳಿಸಲ್ಪಟ್ಟವರು. ಎಲ್ಲ ಮೇಲ್ದರ್ಜೆ ಯೋಜನೆಗೆ ನೀರಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಎಲ್ಲರೂ ಸಹ ಬಹಳಷ್ಟು ಮಾತಾಡಿದ್ದೀನಿ. ಅವರ ಹೋರಾಟ ಏನು ಈಗ